ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವನಿಗೆ ಪ್ರಿಯವಾದ ತಂಬಿಟ್ಟಿನ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರೀತಿಯ ತಂಬಿಟ್ಟನ್ನ ಮಾಡ್ತಾರೆ, ಬಟ್ ನಾನಿವತ್ತು ಹುರಿಗಡ್ಲೆ ತಂಬಿಟ್ಟನ್ನ ಮಾಡ್ತಾ ಇದ್ದೀನಿ. ತಂಬಿಟ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈ ಹುರಿಗಡ್ಲೆ ತಂಬಿಟ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಚೆಕ್ ಮಾಡಿ. ಈಗ ತಂಬಿಟ್ಟನ್ನ ಯಾವ ರೀತಿ ಮಾಡುದು ಅಂತ ನೋಡೋಣ. ಮೊದಲು ಶೇಂಗಾನ ಹುರ್ಕೊಳ್ಬೇಕು. ಒಂದ್ ಪ್ಯಾನ್ಗೆ 3/4 ಕಪ್ ಶೇಂಗಾನ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲಾನು ಒಂದೇ ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ. ನೀವು ಕಪ್ ಅಥವಾ ಗ್ಲಾಸ್ ಯಾವ್ದಾದ್ರೂ ತಗೊಳ್ಳಿ, ಒಂದೇ ಅಳತೆಯಲ್ಲಿ ತಗೊಳ್ಳಿ. ಶೇಂಗಾನ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೊಂಡಾದ್ಮೇಲೆ ಒಂದ್ ಪ್ಲೇಟಿಗೆ ತಕ್ಕೊಂಡು ತಣ್ಣಗಾಗ್ಲಿಕ್ ಬಿಡಿ. ಅದಾದ್ಮೇಲೆ ಶೇಂಗಾನ ಸಿಪ್ಪೆ ತೆಗೆದು ಇಟ್ಕೋಬೇಕು. ಈಗ ಅದೇ ಪ್ಯಾನ್ಗೆನೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳಿನ ಬದಲಿಗೆ ನೀವು ಬ್ಲಾಕ್ ಎಳ್ಳನ್ನು ಕೂಡ ಹಾಕೊಳ್ಬಹುದು. ಈಗ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಳ್ಳು ಲೈಟ್ ಆಗಿ ಕಲರ್ ಚೇಂಜ್ ಆಗ್ಲಿ, ಬಟ್ ತುಂಬಾ ಬ್ಲಾಕ್ ಮಾಡ್ಕೋಬಾರ್ದು. ಎಳ್ಳು ತುಂಬಾ ಬೇಗ ಫ್ರೈ ಆಗುತ್ತೆ. ಈಗ ಫ್ರೈ ಆಗಿರೋ ಎಳ್ಳನ್ನ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಒಂದ್ ಮಿಕ್ಸಿ ಜಾರಿಗೆ 1/4 ಕಪ್ ಆಗುವಷ್ಟು ಹುರಿಗಡ್ಲೆನ ಹಾಕೊಳ್ಬೇಕು. ಹುರಿಗಡ್ಲೆನ ಹಾಕ್ಬಿಟ್ಟು ನೈಸ್ ಆಗಿ ಮಿಕ್ಸಿ ಮಾಡಿ ಪೌಡರ್ ಅನ್ನ ರೆಡಿ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡಿರೋ ಹುರಿಗಡ್ಲೆನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಪೇಜನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಅದೇ ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತಕ್ಕೊಂಡಿರೋ ಶೇಂಗಾನ ಹಾಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಿರೋ ಶೇಂಗಾನ ಕೂಡ ಮಿಕ್ಸಿಂಗ್ ಬೌಲಿಗೆನೆ ಹಾಕೊಳ್ಬೇಕು. ಅದಾದ್ಮೇಲೆ 3/4 ಕಪ್ ಕೊಬ್ಬರಿ ತುರಿನ ಹಾಕೊಳ್ಳಿ. ಹಾಗೆ ಹುರ್ಕೊಂಡಿರೋ ಬಿಳಿ ಎಳ್ಳನ್ನ ಹಾಕೊಳ್ಬೇಕು. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಳಿ, ಫ್ಲೇವರ್ಗೋಸ್ಕರ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇಲ್ಲ ಅಂದ್ರೆ ಹುರ್ಗಡ್ಲೆ ಪೌಡರ್ ಮಾಡ್ಕೊಂಡಾಗ್ಲೇನೆ 2 ಏಲಕ್ಕಿನ ಬಿಡಿಸಿ ಹಾಕೊಂಡು ಹುರ್ಗಡ್ಲೆ ಜೊತೆ ಪೌಡರ್ ಮಾಡ್ಕೊಳ್ಳಿ. ಈಗ ಎಲ್ಲಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೈಡ್ ಇಡೋಣ. ಈಗ ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ಪುಡಿ ಮಾಡಿರೋ ಬೆಲ್ಲನ ಹಾಕೊಳ್ಳಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಆಡ್ ಮಾಡ್ಕೊಳ್ಬೇಕು. ನಾವು ಬೆಲ್ಲ ತಗೊಂಡಿರೋ ಕಪ್ ಏನಿದೆಯಲ್ಲ, ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರನ್ನ ಹಾಕಿ ಬೆಲ್ಲನ ಫುಲ್ ಕರ್ಗಿಸ್ಕೊಳ್ಬೇಕು. ಬೆಲ್ಲ ಕರ್ಗಿ 1 ಕುದಿ ಬಂದ್ರೆ ಸಾಕು. ಜಾಸ್ತಿ ಕುದಿಸಿ ಪಾಕ ಎಲ್ಲ ಮಾಡ್ಕೊಳ್ಬೇಡಿ. ಬೆಲ್ಲ ಕರ್ಗದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪೌಡರ್ಗಳ ಜೊತೆಲಿ ಸೋಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಬಿಸಿ ಇರೋ ಬೆಲ್ಲದ ನೀರನ್ನೇ ಹಾಕೊಂಡು 1 ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಬಿಸಿ ಇರತ್ತಲ್ವಾ ಬೆಲ್ಲದ ನೀರು, ಹಾಗಾಗಿ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಡಿ. ಸ್ಪೂನ್ ಇಂದಾನೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಿಂದ ಉಂಡೆಗಳನ್ನ ಕಟ್ಕೊಳ್ಬೇಕು. ಬೆಲ್ಲದ ನೀರು ಒಂದೇ ಸರಿ ಹಾಕೋಬೇಡಿ, ತೆಳು ಆಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕಿ ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಬೇಕು ಅಂದ್ರೆ ಮತ್ತೆ ಬೆಲ್ಲದ ನೀರನ್ನ ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ಬೇಕು. ನಿಮ್ಗೆ ತಂಬಿಟ್ಟು ಯಾವ ಸೈಜಿಗೆ ಬೇಕೋ ನೋಡ್ಕೊಂಡು ಆ ಸೈಜಿಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊಂಡ್ರೆ ಶಿವರಾತ್ರಿ ಸ್ಪೆಷಲ್ ಹುರಿಗಡಲೆ ತಂಬಿಟ್ಟು ರೆಡಿ ಆಗತ್ತೆ. ನೀವು ಈ ಶಿವರಾತ್ರಿಗೆ ಟ್ರೈ ಮಾಡ್ಲೇಬೇಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ.